ಅಧಿಕಾರದ ತಾಕತ್ತು ಏನು ಅಂತ ತಿಳ್ಕೊಬೇಕಾದ್ರೆ, ಹಣದ ತಾಕತ್ತು ಏನಂತ ತಿಳ್ಕೊಬೇಕಾದ್ರೆ, ಬಂಡವಾಳಶಾಹಿತ್ವ ಕ್ಯಾಪಿಟಲಿಸಮ್ನ ಪವರ್ ಏನಂತ ತಿಳ್ಕೊಬೇಕಂದ್ರೆ ಈ ಬಲ್ಡೋಟ ಕಂಪ್ನಿಯ ಓನರ್ ನರೇಂದ್ರ ಕುಮಾರ್ ಬಲ್ಡೋಟ ಅವ್ರನ್ನ ನೋಡಿ ಅವರ ಕೆಪಾಸಿಟಿಯನ್ನು ತಿಳ್ಕೊಂಡು ನಾವು ಅದನ್ನು ಅರ್ಥ ಮಾಡ್ಕೋಬಹುದು. ಯಾಕಂದರೆ ಕೊಪ್ಪಳ ಜಿಲ್ಲೆಯ ಹಾಲವರ್ತಿ ಹತ್ರ ಸುಮಾರು ಎಕರೆಯ ವಿಸ್ತೀರ್ಣದಲ್ಲಿ ಈಗ ಆಲ್ರೆಡಿ ಬಲ್ಡೋಟ ಸ್ಟೀಲ್ ಐರನ್ ಕಂಪ್ನಿ ನಡೀತಾ ಇದೆ. ಆದರೆ ಮೊನ್ನೆ ಜನವರಿ ತಿಂಗಳಲ್ಲಿ ತನ್ನ ವಿಸ್ತೀರ್ಣವನ್ನು ವಿಸ್ತರಿಸಲಿಕ್ಕೆ ಸುಮಾರು 1000 ಎಕರೆಗಳ ಹೊಲಗಳನ್ನು ರೈತರಿಂದ ಕೊಂಡುಕೊಂಡು 54,000 ಕೋಟಿ ಹಣವನ್ನು ಮತ್ತಷ್ಟು ಅದರಲ್ಲಿ ಹೂಡಿ ವಿಸ್ತರಿಸಲಿಕ್ಕೆ ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಂಡ ಮೇಲೆ ಅಲ್ಲಿದ್ದ ಜನರು ಒಂದಾಗಿ ಹೋರಾಟಕ್ಕೆ ಸಿದ್ಧರಾದರು. ಜಿಲ್ಲಾಧಿಕಾರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಮನವಿಯನ್ನು ಸಲ್ಲಿಸಿದ್ರು ಕೂಡ ಆ ಬಲ್ಡೋಟ ಫ್ಯಾಕ್ಟರಿಯ ವಿಸ್ತರಣೆಯ ಕಾರ್ಯ ನಡೀಲಿಲ್ಲ. ಅಲ್ಲಿರುವಂಥ ಎಲ್ಲ ರೀತಿಯ ಕಾಮಗಾರಿಗಳು ಭರ್ಜರಿಯಾಗಿ ಬೃಹದಾಕಾರದಲ್ಲಿ ನಡೀತಾನೆ ಇದ್ದು ಇದರಿಂದ ದಿಗಿಲುಗೊಂಡ ಜನ ಒಂದು ಆಂದೋಲನಕ್ಕಾಗಿ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಸಹಾಯವನ್ನು ಕೇಳಿ ಅವರ ಸಹಕಾರದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಆಂದೋಲನವನ್ನು ಸ್ಟಾರ್ಟ್ ಮಾಡಿ ಕೊಪ್ಪಳ ಜಿಲ್ಲಾ ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಅದರಲ್ಲಿ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಪಾದಯಾತ್ರೆಯ ಮೂಲಕ ಬಂದು ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾರೆ. ಬಲ್ಡೋಟ ಫ್ಯಾಕ್ಟರಿಯ ವಿಸ್ತರಣೆಯನ್ನು ತಡಿಲಿಕ್ಕೆ ಅಲ್ಲಿರುವಂಥ ಅನುಮತಿ ಪತ್ರವನ್ನು ರದ್ದುಗೊಳಿಸಲಿಕ್ಕೆ ಬೃಹತ್ ಸಭೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪಾದಯಾತ್ರೆಯ ಮೂಲಕ ಬಂದು ಸಮಸ್ತ ತನ್ನ ಗವಿಸಿದ್ದಪ್ಪಾತ್ನವರ ಅಭಿಮಾನಿಗಳು ಭಕ್ತರಿಗೋಸ್ಕರ ಕಣ್ಣೀರನ್ನು ಹಾಕಿ ಆ ಬಲ್ಡೋಟ ಫ್ಯಾಕ್ಟರಿಯ ವಿಸ್ತರಣೆಯನ್ನು ತಡಿಲಿಕ್ಕೆ ಗುಡುಗಿದ್ರು. ಬಲ್ಡೋಟ ಫ್ಯಾಕ್ಟರಿಯ ಸುತ್ತಮುತ್ತಲಿರುವಂಥ ಸುಮಾರು 10-12 ಹಳ್ಳಿಗಳ ಪರಿಸ್ಥಿತಿಯನ್ನು ಒಂದು ವಿಡಿಯೋ ನೋಡಿ ಅಲ್ಲಿರುವಂಥ ಹೊಲಗದ್ದೆಗಳ ಪರಿಸ್ಥಿತಿ, ಅಲ್ಲಿರುವಂಥ ಸ್ಕೂಲ್ಗಳ ಪರಿಸ್ಥಿತಿ, ಅಲ್ಲಿರುವಂಥ ನೀರುಗಳ ಪರಿಸ್ಥಿತಿ, ಎಲ್ಲ ರೀತಿಯಿಂದ ಈ ಕಂಪ್ನಿಗಳಿಂದ ಬರುವ ಜಲ ತ್ಯಾಜ್ಯಗಳಿಂದ ಹೊಗೆಗಳಿಂದ ಈ ಎಲ್ಲ ವಾತಾವರಣ ಕುಸಿತುಕೊಂಡು ಹದಗೆಟ್ಟು ಜನರ ಆರೋಗ್ಯ ಸ್ಥಿತಿ ತುಂಬ ಹದಗೆಟ್ಟ ಸ್ಥಿತಿಯಲ್ಲಿ ಹೋದಾಗ ಅದನ್ನು ಕಂಡು ಕಣ್ಣೀರಿಟ್ಟ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಅಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳನ್ನು ಒಟ್ಟುಗೂಡಿಸಿ ಈ ಬಲ್ಡೋಟ ಕಂಪ್ನಿಗೆ ಕೊಟ್ಟಿರುವಂಥ ವಿಸ್ತರಣಾ ಅನುಮತಿ ಪತ್ರವನ್ನು ರದ್ದು ಮಾಡಿಸ್ಕೊಂಡೇ ನೀವು ಕೊಪ್ಪಳ ಜಿಲ್ಲೆಗೆ ಬರಬೇಕು, ಇಲ್ಲದಿದ್ದರೆ ನೀವು ಕೊಪ್ಪಳ ಜಿಲ್ಲೆಯಲ್ಲಿ ಕಾಲಿಡಬೇಡಿ ಅನ್ನುವಂಥ ಒಂದು ಆದೇಶವನ್ನು ಮಾಡಿದರು. ಆದರೆ ಕೂಡ ಯಾವುದೇ ರೀತಿಯಿಂದ ಕಾರ್ಯಗಳನ್ನು ಮಾಡಲಿಲ್ಲ. ಈ ರಾಜಕೀಯ ಮುಖಂಡರುಗಳು ಒಳಗೊಳಗೆ ಷಡ್ಯಂತ್ರಗಳನ್ನು ಹಾಕಿಕೊಂಡು ಅಲ್ಲಿರುವಂಥ ಈ ಬಲ್ಡೋಟ ಫ್ಯಾಕ್ಟರಿಯಿಂದ ಡೀಲ್ಗಳನ್ನು ಮಾಡಿಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳನ್ನು ಬಳಸ್ಕೊಂಡು ಜಿಲ್ಲೆಯ ಎಲ್ಲ ಜನನಾಯಕರನ್ನು ಹಿಂದಿಟ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೊಪ್ಪಳದ ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಯನ್ನು ಸ್ಥಗಿತಗೊಳಿಸುವಂಥ ಒಂದು ಆದೇಶವನ್ನು ಮಾಡಿಸಿದ್ರು. ಅಲ್ಲಿಗೆ ಮುಗಿತು ನೋಡಿ ಈ ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಯ ಕಾರ್ಯಕ್ರಮ. ಆದರೆ ಮುಂದೆ ನಡೆದಿದ್ದೇ ಬೇರೆ. ಅದೇನಂತ ಇಲ್ಲಿ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ ಮೊದಲು. ನಾವು ಅಜ್ಜರ್ ನೇತೃತ್ವದ ಒಂದು ಸ್ಟ್ರೈಕ್ ಕರೆದ್ರು ಎಲ್ಲಾ ಟೋಟಲ್ ಇಡೀ ಕೊಪ್ಪಳದ ನಾಗರಿಕರು ರೈತರೆಲ್ಲ. ಈ ಕೊಪ್ಪಳಕ್ಕ ಫ್ಯಾಕ್ಟರಿ ಚಾಲು ಆದ್ರೆ ಇಲ್ಲಿರಂತ ಸೈಟ್ ರೇಟು ಇಲ್ಲಿರಂತ ಜನಕ ಬಹಳ ಅಪಘಾತ ಆಗ್ತದೆ ಅಂತ ಹೇಳಿ ನಾವೆಲ್ಲರೂ ಸ್ಟ್ರೈಕ್ ಹೋರಾಟ ಮಾಡಿದ್ವಿ. ನಮ್ಮ ಜೊತೆ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಬಣ್ಣ ಹಚ್ಚಿದ್ರೆ ಅವ್ರು ಲೂಟಿ ಮಾಡಕ್ ನಮ್ಮನ್ನ ಕರೆದ್ರು. ಅವರು ಡೆವಲಪ್ಮೆಂಟ್ ನಮ್ಮನ್ನ ಕರೆದಿಲ್ಲ, ಫ್ಯಾಕ್ಟರಿ ಬಂದ್ ಮಾಡಿಸ್ಬೇಕಂತ ಕರೆದಿಲ್ಲ, ಫ್ಯಾಕ್ಟರಿ ಲೂಟಿ ಮಾಡಕ್ ನಮ್ನೆಲ್ಲರೂ ಕರೆದ್ರು. ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲಾರು ಟೋಟಲ್ ಹಾಲಿ ಶಾಸಕರು, ಮಾಜಿ ಶಾಸಕರು, MLC ನಮ್ಮ ಡಾಕ್ಟರ್ ಎಲ್ಲಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರೆದ್ರು. ಏನಂದ ತಾವು ಸಿಂಗಲ್ ಪೇಮೆಂಟ್ ಮಾತಾಡಿದ್ರು. ಯಾರ ಜೊತೆ ಅವ್ರ ಜೊತೆ ಮಾತಾಡಿ 2% 52,000 ಕೋಟಿ ಎಷ್ಟಾದ್ ನಿಮ್ಗೆ ಲೆಕ್ಕ ಹೇಳ್ತೀನಲ್ಲ ಲೆಕ್ಕ ಅಲ್ಲಿಲ್ಲ 2% ಸೆಟಲ್ಮೆಂಟ್ ಯಾಕೋದು ಅಂತ ಹೇಳ್ತೀನಿ. ಅವ್ರು 2% ಕೊಡ್ತಂತ ಅವ್ರು ಹೇಳಿದ್ರು, ಇವ್ರು 5% ಕೇಳ್ಯಾರ. ಅವ್ರು ಯಾರು ಬಜ್ಜಿಲ್ಲ, ಯಾರು ನಮ್ಮ ಫ್ಯಾಕ್ಟರಿ ಓನರು ಇವ್ರ ಮಾತಿಗೆ ಆದ್ಯತೆ ಕೊಟ್ಟಿಲ್ಲ. ಅವಾಗ ಏನಾಯ್ತು ಹೇಳು, ನಮ್ನೆಲ್ಲರೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರೆದು ಶಾಸಕರನ್ನ ಎಲ್ಲಾನು ಕರೆದು ಮೀಟಿಂಗ್ ಮಾಡಿ ಬೆಂಗಳೂರಲ್ಲಿ ಕರೆದು ಮತ್ CM ಅವ್ರ ಮನೆಗೆ ಕರ್ಕೊಂಡ್ಬಂದು ನಮ್ ಜೊತೆ CM ಅವ್ರಿಗೆ ಹೇಳಿಸ್ತು. ಇಲ್ಲ ರೀ, ಎಲ್ಲಾರು ಇಡೀ ಕೊಪ್ಪಳ ಜಿಲ್ಲೆದ ಎಲ್ಲಾರು ಬಂದ್ಬಿಟ್ಟಾರ, ಫ್ಯಾಕ್ಟರಿ ಬಂದ್ ಮಾಡ್ಬೇಕಂತ ಹೇಳಿ. ಫ್ಯಾಕ್ಟರಿ ಬಂದ್ ಮಾಡ್ಬೇಕಂತಂದಾಗ ರಾಜ್ಯದ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿ ಫೋನ್ ಮಾಡಿ ನೋಡ್ರಿ ಇಲ್ಲಿ ಇಡೀ ಜಿಲ್ಲಾ ನಾಯಕರು ಎಲ್ಲಾರು ಬಂದ್ಬಿಟ್ಟಾರ ನಮ್ಮ ಮನೆಗೆ ಅಂತೇಳಿ ಫೋನ್ ಕೂಡ ಒಂದು ಕಾರ್ಯ ಮಾಡಿದ್ರು.
ಫ್ಯಾಕ್ಟರಿ ಅದಕ್ಕೆ ಕೂಡ ಜಿಲ್ಲಾಧಿಕಾರಿ ಬಂದ್ ಮಾಡ್ಲಿಲ್ಲ, ಕಾನೂನು ಚೌಕಟ್ಟಿನಲ್ಲಿ ಅಂತ ಬಂದ್ ಮಾಡ್ಲಿಲ್ಲ. ಅವಾಗ ಮತ್ತೆ 2 ದಿನ ತಾವು ಸಿಎಂ ತಲೆ ಮತ್ತೆ ಬಂದ್ ಮಾಡಿಸ್ತಾರೆ. ಎದಕ್ಕ ಲೂಟಿ ಮಾಡಕ್ ಹೋಗಿ ಬಂದ್ ಮಾಡಿಸಿದ್ರು. ಇನ್ನ ಜನರಿಗೆ ಒಳ್ಳೇದಾಗಬೇಕು, ಜನರು ಬಯಸಿದಂತೆ ಜನರ ಅಭಿಪ್ರಾಯ ಬಂದ್ ಮಾಡ್ಬೇಕಾಗಿಲ್ಲ. ತಮ್ಮ ಕಮಿಷನ್ಗಾಗಿ 2 ದಿನ ಬಂದ್ ಮಾಡಿಸಿದ್ರೆ 2 ದಿನ ಚಾಲು. ನೀವು ಜವಾಬ್ದಾರಿ ಇದ್ದರು ಇದನ್ನ ಒಪ್ಕೊಂಡಾಗ ಇದನ್ನ ಬದ್ಧ, ಈ ಹೇಳಿಕೆ ಬದ್ಧ ಇದೆಯಲ್ಲ, ಈ ಬದ್ಧ ಇದೀನಿ, ಯಾವತ್ತಿಗೂ ಬದ್ಧ ಇದೀನಿ. ಗಂಭೀರ ಆರೋಪ ಮಾಡಿದ್ದೀರಿ. ನಿಮ್ಮ ಹತ್ರ ಏನಾದ್ರೂ ಒಂದು ಸಾಕ್ಷಿ ಯಾವ ಇರಂಗಿಲ್ಲ, ಯಾವುದೇ ಮಂತ್ರಿ ಡಾಕ್ಯುಮೆಂಟ್ ಇರಂಗಿಲ್ಲ. ನೇರವಾಗಿ ಏನ್ ನಡೀತಂತ ನನಗೆ ಗೊತ್ತೈತೆ. ಎಲ್ಲಿ ನಡೀತು? ಎಷ್ಟು ಡಿಮ್ಯಾಂಡ್ ಮಾಡಿದ್ರೆ ಅವ್ರಿಗೆ ಏನು ಅಂತ ಫಸ್ಟಿಗೆ ಅವರು 2% ಕೊಡ್ತಂತ ಹೇಳ್ಯಾರ ಇವರಿಗೆ. ಯಾರು ಎಲ್ಲ ಇಡೀ ಕಾಂಗ್ರೆಸ್ ನಾಯಕರಿಗೆ, ಇಡೀ ಜಿಲ್ಲಾ ಕಾಂಗ್ರೆಸ್ ನಾಯಕರು ಒಬ್ಬರಿಬ್ಬರಲ್ಲ, ಆಲ್ ಕಾಂಗ್ರೆಸ್ ನಾಯಕರಿಗೆ 2% ಕೊಡ್ತಂತ ಆಲ್ ಜಿಲ್ಲಾ ಕಾಂಗ್ರೆಸ್ ನಾಯಕರಿಗೆ ಎಲ್ಲರಿಗೆಪ್ಪ, ಶಾಸಕರು ಬಂತು, ಸಂಸದರು ಬಂತು, ಮಂತ್ರಿಗೆ ಬಂತು. ಅಲ್ಲ ಯಾರು ಕೊಡ್ತೀನಂದ್ರು? ಫ್ಯಾಕ್ಟ್ರಿ ಓನರ್, ನಮ್ಮ ಇದು ಬಲ್ಡೋಟ ಫ್ಯಾಕ್ಟ್ರಿ ಓನರ್ 2% ಕೊಡ್ತಂತ ಹೇಳಿ. ಈಗ ಬಲ್ಡೋಟ ವಿಚಾರದಲ್ಲಿ ಕಮಿಷನ್ ತಗೊಂಡಾರ ಅಂತ ನಿಮ್ಮ ಸಂಪೂರ್ಣ ಕಮಿಷನ್ ತಗೊಂಡು ಚಾಲು ಮಾಡೋದು ಎರಡನೇ ಮಾತು ಇಲ್ಲ. ಎಷ್ಟು ತಗೊಂಡಿದ್ದಾರೆ ಸರ್? ಅವ್ರು 2% ಕೇಳಿದ್ರು, ಇವ್ರು 5% ಕೇಳ್ಯಾರ. 2% ಕೊಡದ ಸೆಟಲ್ಮೆಂಟ್ ಆಗ್ಲದಕ್ಕಲ್ಲ ನಮ್ನೆಲ್ಲರನ್ನು ಕರ್ಕೊಂಡು ಹೋಗಿ ಸಿಎಂ ಅಂತ ಕುಂತ್ಕೊಂಡು ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು 2 ದಿನ. ಇವಾಗ ಅವ್ರ ಅನ್ಕನಿಗೆ ಸೆಟಲ್ಮೆಂಟ್ ಆಗಿತ್ತು, ಚಾಲು ಮಾಡಿಸ್ಯಾರ. 5% ಸಿಕ್ಕ ಮ್ಯಾಗ ಚಾಲು ಮಾಡ್ತಾರೆ. ಮತ್ ನಮ್ಮನ್ನ ಕರ್ಕೊಂಡು ಹೋಗಿ ಪಾಪ ಅಜ್ಜ ಬೀದಿ ಬೀದಿಯಲ್ಲಿ ತಿರ್ಸಿ ಅಲ್ಲ ಫ್ಯಾಕ್ಟ್ರಿ ಕಡೆಯಿಂದ ನಿಮಗೆ ಯಾರು ಅಪ್ರೋಚ್ ಮಾಡಿದ್ರೆ? ಇಲ್ಲ, ನಾವು ಅವ್ರು ಮಾತಾಡಂಗಿಲ್ಲ, ಅವ್ರು ಬಂದ್ ಮಾಡ್ಬೇಕಂಬಾರೆ. ಅಜ್ಜರ್ನ ಹೊರಗ್ ಬರ್ದಾರ, ಬೀದಿಗಿಳಿಸ್ತಾರ ಇವರೇ ಕಾಂಗ್ರೆಸ್ ಅವ್ರ ಅಜ್ಜರ್ನ ಕರೆದದ್ ಇವರೇ ಸ್ಟ್ರೈಕ್ ಬರೀ ಬಂದ್ ಮಾಡ್ಸೋಣ ಅಂತೇಳಿ ಮತ್ತೆ ತಮಗೇನ್ ಬಂದ ಮೇಲೆ ಚಾಲು ಮಾಡ್ಸಿದ್ ಕಾಂಗ್ರೆಸ್ ನಾಯಕರು. ಮತ್ತೆ ಯಾರು ಬದಲಾರಿಲ್ಲ. ಅಜ್ಜರ್ ಕಣ್ಣೀರ್ ಹಾಕಿದ್ರ ಹೊತ್ತು ಇವ್ ಸಿಎಂ ನಮ್ಮನ್ನ ಕರ್ಕೊಂಡು ಹೋಗ್ಯಾರ, ಮೀಟಿಂಗೂ ಮಾಡ್ಯಾರ. ಮೀಟಿಂಗ್ ಮಾಡಿದ್ರೆ ಚಾಲು ಮಾಡಿದ್ರೆ ಬಂದ್ ಮಾಡಿಸ್ಬೇಕಾಯ್ತಲ್ಲ. ಅಧಿಕಾರಿಗಳು ಬಳಸಿದ್ರು ಪಾಪ ಪರಮಾತ್ಮ ನೆರೆದಾಳ ದೇವರಂತ ಈ ಜಿಲ್ಲೆದಾಗ ನೋಡಂತ ಅಜ್ಜನಗಳು ಬೀದಿಯಲ್ಲಿ ತಿರುಗಿಸಿ ಅವ್ರು ಕೂಡ ಅನಿಸಿ ನಮ್ ಕೂಡ ಅನಿಸಿ 1-2 ದಿನ ಬಂದ್ ಮಾಡಿಸಿ 3 ದಿನ ಚಾಲು ಮಾಡಿಸಿ ತಮ್ಮ ಸಿಕ್ಕಿನಾಗ ಚಾಲು ಮಾಡಿಸ್ಬೇಕು. ಇವ್ರೆ ಡೀಲ್ ಎಷ್ಟಾಗಿರ್ಬೋದು ಅಂದಾಜು? ಅಲ್ಲಲ್ಲ, ಈಗಾದ್ರೂ ಗೊತ್ತಾಯ್ತಲ್ಲ, ಬಲ್ಡೋಟ ಕಂಪ್ನಿಯ ಓನರ್ ಹಾಗೂ ಬಂಡವಾಳಶಾಹಿಯ ಪವರ್ ಎಂಥದ್ದು ಅಂತದನ್ನು ಕೂತಲ್ಲೇ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳುವಂಥ ಯೋಗ ಅವ್ರಿಗಿದ್ರೆ ಈ ರಾಜಕಾರಣಿಗಳಿಗೆ ಕೂತಲ್ಲೇ ದುಡ್ಡು ಹೊಡೆಯುವಂಥ ಅವಕಾಶ ಈ ದೊಡ್ಡ ದೊಡ್ಡ ಮಟ್ಟದ ಸ್ಟೇಟ್ ಲೆವೆಲ್ ರಾಜಕಾರಣಿಗಳಿರುತ್ತೆ ಅನ್ನುವಂಥದ್ದು ಈ ಬಸವರಾಜ್ ಧಡೇಸೂರಿ ಅನ್ನುವಂಥ ಕನಗಿರಿ ಮಾಜಿ ಶಾಸಕರ ಒಂದು ಪ್ರೆಸ್ ಮೀಟ್ನಿಂದ ಗೊತ್ತಾಗುತ್ತೆ. ಹೀಗಂತ ದೊಡ್ಡ ಮಟ್ಟದ ಒಂದು ಹೋರಾಟ ಯಶಸ್ವಿ ಆಗಲಿಲ್ಲ. ಗವಿಸಿದ್ದಪ್ಪನವರು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಮಾಡಿದಂತಹ ಒಂದು ಕೊಪ್ಪಳ ಬಂದ್, ಒಂದು ಜನಾಂದೋಲನ, ಒಂದು ಪಾದಯಾತ್ರೆ ಯಶಸ್ವಿ ಆಗಿದ್ರೂ ಕೂಡ ತದನಂತರದಲ್ಲಿ ಫೇಲ್ ಆಗೋಯಿತು. ಇಲ್ಲಿರುವಂಥ ಫ್ಯಾಕ್ಟ್ರಿ ಮತ್ತೆ ಸ್ಟಾರ್ಟ್ ಆಗಿ ಗಂಭೀರವಾಗಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ದೊಡ್ಡ ಮಟ್ಟದ ಕಾಮಗಾರಿಗಳು ನಡೆದು ಫ್ಯಾಕ್ಟ್ರಿ ರನ್ ಆಗ್ತಾ ಇದೆ. ಇಲ್ಲಿರುವಂಥ ರಾಜಕಾರಣಿಗಳು 2700 ಕೋಟಿ ಡೀಲ್ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಜನ ಮಾತ್ರ ಅಳ್ತಾ ಇದ್ದಾರೆ. ಮುಂದೇನಾಗಿದೆ? ಬೃಹತ್ ಆಂದೋಲನವನ್ನು ಮಾಡಿದ್ದಂಥ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಏನು ಮಾಡ್ತಾ ಇದ್ದಾರೆ ಈಗ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದ ಜಪ ಮಾಡ್ತಾ ಇದ್ದಾರೆ, ಮೌನ ವ್ರತಕ್ಕೆ ಜಾರಿದ್ದಾರೆ. ವಾರದಲ್ಲಿ 5 ದಿನ 6 ದಿನ ಮೌನ ವ್ರತವನ್ನು ಆಚರಿಸ್ತಾ ಇದ್ದಾರೆ. ಮೊದಲೆಲ್ಲ ವಾರದಲ್ಲಿ 1 ದಿನ ಮಂಗಳವಾರ ಅಷ್ಟೇ ಮೌನ ವ್ರತವನ್ನು ಆಚರಣೆ ಮಾಡ್ತಾ ಇದ್ರು. ಆದರೆ ಈಗ ವಾರದ 6 ದಿನಗಳ ಕಾಲ ಮೌನ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿರುವಂಥದ್ದು ಹಾಗೂ ರಾಜಕಾರಣಿಗಳು ಇವರ ಮಾತಿಗೆ ಬೆಲೆ ಕೊಡದೆ ಮೋಸ ಮಾಡಿರುವಂಥ ಹಾಗೂ ಫ್ಯಾಕ್ಟ್ರಿ ಅನುಮತಿ ಪತ್ರವನ್ನು ರದ್ದುಗೊಳಿಸದೆ ಹೋರಾಟಗಾರರ ಪರಿಸ್ಥಿತಿ ಮತ್ತೆ ನಾವು ಭೇಟಿ ಕೊಡಬೇಕು. ಬಾಧಿತ ಪ್ರದೇಶಗಳಿಗೆ ಸಿದ್ದರಾಮಯ್ಯ ಅವರ ಜೊತೆ ಮೆರೆದಾಡ್ತಾ ಇದ್ರು. ನಾವು ಭೇಟಿ ಕೊಡಬೇಕು, ನಾವು ಮನವಿ ಮಾಡಿದ್ವಿ. ಅಲ್ಲಿ ಆರೋಗ್ಯ
ಬಾಧಿತ ಪ್ರದೇಶಕ್ಕೆ ಭೇಟಿ ಕೊಡಬೇಕು, ಅಲ್ಲಿ ಜನರ ಆರೋಗ್ಯದ ಸರ್ವೆ ಆಗಬೇಕು. ಬಸಾಪುರ ಕೆರೆ ಇದೆಯಲ್ಲ, ಅದು 2007ರಲ್ಲಿ ಅದು ಬಿಡ್ಬೇಕು. 40 ಆದರೆ ಹೋರಾಟಗಾರರು ಪ್ರಚಾರ ಮಾಡಿ ಸರ್. ಮಾನ್ಯ ಶಾಸಕರು ಹಾಗೂ ಸಚಿವರು ಆದ್ರೆ ಏನಾಯ್ತು ನೋಡಿ. ನಮ್ಮ ಚುನಾವಣೆ ಒಳಗೆ ಬಹಳ ಸಹಾಯ ಮಾಡಿ ಸರ್, ತಾವು ಭೇಟಿ ಕೊಡಬೇಕು ಬಾಧಿತ ಪ್ರದೇಶಗಳಿಗೆ. ಬಿಳಿಗೇರಿ, ಅಲ್ಲಾನಗರ, ಬಗನಾಳ, ಕಾಸನಕಂಡಿ ಇದೆಯಲ್ಲ, ಅಲ್ಲಿ ತಾವು ಭೇಟಿ ಕೊಡಲೇಬೇಕು. ನಾವು ಮನವಿ ಮಾಡಿವಿ. ಅಲ್ಲಿ ಆರೋಗ್ಯ ಸರ್ವೆ ಆಗಬೇಕು. ತಾವು ಬಾಧಿತ ಪ್ರದೇಶಕ್ಕೆ ಭೇಟಿ ಕೊಡಬೇಕು, ಅಲ್ಲಿ ಜನರ ಆರೋಗ್ಯದ ಸರ್ವೆ ಆಗಬೇಕು. ಬಸಾಪುರ ಕೆರೆ ಇದೆಯಲ್ಲ, ಅದು 2007ರಲ್ಲಿ ಅದು ಉಳಿಬೇಕು. 40 ಪ್ರಚಾರ ಮಾಡಿ ಸರ್. 10,000 ಒಳ್ಳಿಗೆ ಬಂದಾಗಬೇಕು. ನೋಡಿದ್ರಲ್ಲ, ಈ ಹೋರಾಟಗಾರರು ಏನಂತಲೇ ಗೊತ್ತಾಗ್ತಾ ಇಲ್ಲ. ಒಮ್ಮೆ ಅವ್ರಿಗೆ ಮನವಿ ಕೊಡ್ತಾರೆ, ಇನ್ನೊಮ್ಮೆ ಇವ್ರಿಗೆ ಮನವಿ ಕೊಡ್ತಾರೆ. ಆದರೆ ಫ್ಯಾಕ್ಟ್ರಿ ಹಾಗೆ ರನ್ ಆಗ್ತಾ ಇದೆ, ನಡುವೆ ದುಡ್ಡು ತಿಂದುಬಿಟ್ಟಿದ್ದಾರೆ. ಆದರೆ ಇದು ಯಾವುದು ಈ ಹೋರಾಟಗಾರರಿಗೆ ಗೊತ್ತಾಗ್ತಾನೆ ಇಲ್ವೋ, ಅಲ್ಲಂ ಪ್ರಭು ಬೆಡದೂರವರಿಗೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಒಂದು ಯಕ್ಷ ಪ್ರಶ್ನೆ ಆಗಿ ಹೋಗ್ಬಿಟ್ಟಿದೆ. ಹೀಗಾಗಿ ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಅವರಿಗೆ ಕಣ್ಣೀರೇ ಗತಿ, ಒಂದು ಮೌನ ಹೃದಯ ಗತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.